ರಾಜಕೀಯವಾಗಿ ಮುಗಿಸೋಕೆ ಅಲ್ಲೇ ಕಾಂಗ್ರೆಸ್ ನಲ್ಲೇ ಒಂದು ಟೀಮ್ ಏನೋ ಕೆಲಸ ಮಾಡ್ತಾ ಇದೆ ಅದೆಲ್ಲ ಅದೇ ಓಪನ್ ಸೀಕ್ರೆಟ್ ಇದೆ. ಅದು ಯಾರು ಮಾಡಿದ್ರೆ ಎಲ್ಲ ಜಗತ್ ಪದೇ ಪದೇ ಹೆಸರು ತಗೋಬೇಡ. ಜಗತ್ ಜಾರದೆ ಅವ್ರ ಸಿದ್ದರಾಮಯ್ಯ ಅವರು ಮುಗಿಸ್ಲಿಕ್ಕೆ ಅವ್ರ ಪಕ್ಷ ನಮ್ಗೇನು ಸಂಬಂಧ. ಬಿಜೆಪಿಗೆ ನಾವು ನಮ್ಮ ವಿರೋಧ ಪಕ್ಷವಾಗಿ ನಾವು ಕೆಲಸ ಮಾಡಿದ್ವಿ ಅಷ್ಟೇ. ನಾವು ಈಗ ಬೆಳಗಾವಿಯಲ್ಲಿ ಇನ್ನೂ ಚರ್ಚೆ ಆಗ್ಬೋದು. ಬೆಳಗಾವಿ ಜಿಲ್ಲೆಯನ್ನ ವಿಭಜನೆ ಮಾಡಬೇಕು. ಚಿಕ್ಕೋಡಿ ಮತ್ತು ಗೋಕಾಕ ಜಿಲ್ಲೆ ಮತಚೂರು ಪದೇ ಪದೇ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಸರಿಯಾದ ಸಮಯ ಬಂದಾಗ ಆಗ್ಬೇಕಾಗಿದೆ. ಹೌದು, ನಮ್ದು ಆಗ್ಬೇಕು, ಸರಿಯಾದ ಸಮಯ ಆಗ್ಬೇಕು. ಮತ್ತೆ ಮೊದಲ ನಂದು ಆಗ್ರಹ ಅದಲ್ಲ, ಮತ್ತೆ ತಾಲೂಕಿಗೆ ವಿಂಗಡಣೆ ಆಗ್ಬೇಕು ಫಸ್ಟ್. ಅವೆಲ್ಲ ಅದೆಲ್ಲ ಸರ್ವೆ ಮಾಡ್ಕೊಂಡು ತಾಲೂಕು ವಿಂಗಡಣೆಗೆ ಜಿಲ್ಲಾ ಆಗ್ಬೇಕಂತ ನಾನು ಮೊದಲಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಇದ್ದಾಗ ನಾನು ಅದನ್ನೇ ಪ್ರಸ್ತಾವ ಇಟ್ಟೆ. ಗೋಕಾಕ ಆಗ್ಬೇಕು, ಚಿಕ್ಕೋಡಿ ಆಗ್ಬೇಕು. ಅದ್ರಲ್ಲಿ ತಾಲೂಕು ಮೊದಲಿಗೆ ಉದಾಹರಣೆ ಕುಡ್ಚಿರ ಇವಾಗ ಇನ್ನೂ ದೊಡ್ಡ ದೊಡ್ಡ ಕೌದಲಿಗೆ ಎಲ್ಲ ಹೊರಟದ ಮೊದಲಿನ ಅವಾಗ ತಾಲೂಕಾಗಿ ರಾಜಕೀಯವಾಗಿ ಮುಗಿಸೋಕೆ ಅಲ್ಲೇ ಕಾಂಗ್ರೆಸ್ ನಲ್ಲೇ ಒಂದು ಟೀಮ್ ಏನೋ ಕೆಲಸ ಮಾಡ್ತಾ ಇದೆ. ಅದೆಲ್ಲ ಅದೇ ಓಪನ್ ಸೀಕ್ರೆಟ್ ಇದೆ. ಅದು ಯಾರು ಮಾಡಿದ್ರೆ ಎಲ್ಲ ಜಗತ್ ಪದೇ ಪದೇ ಹೆಸರು ತಗೋಬೇಡ. ಜಗತ್ ಜಾರದೆ ಅವ್ರ ಸಿದ್ದರಾಮಯ್ಯ ಅವರು ಮುಗಿಸ್ಲಿಕ್ಕೆ ಅವ್ರ ಪಕ್ಷ ನಮ್ಗೇನು ಸಂಬಂಧ. ಬಿಜೆಪಿಗೆ ನಾವು ನಮ್ಮ ವಿರೋಧ ಪಕ್ಷವಾಗಿ ನಾವು ಕೆಲಸ ಮಾಡಿದ್ವಿ ಅಷ್ಟೇ. ನಾವು ಈಗ ಬೆಳಗಾವಿಯಲ್ಲಿ ಇನ್ನೂ ಚರ್ಚೆ ಆಗ್ಬೋದು. ಬೆಳಗಾವಿ ಜಿಲ್ಲೆಯನ್ನ ವಿಭಜನೆ ಮಾಡಬೇಕು. ಚಿಕ್ಕೋಡಿ ಮತ್ತು ಗೋಕಾಕ ಜಿಲ್ಲೆ ಮತಚೂರು ಪದೇ ಪದೇ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಸರಿಯಾದ ಸಮಯ ಬಂದಾಗ ಆಗ್ಬೇಕಾಗಿದೆ. ಹೌದು, ನಮ್ದು ಆಗ್ಬೇಕು, ಸರಿಯಾದ ಸಮಯ ಆಗ್ಬೇಕು. ಮತ್ತೆ ಮೊದಲ ನಂದು ಆಗ್ರಹ ಅದಲ್ಲ, ಮತ್ತೆ ತಾಲೂಕಿಗೆ ವಿಂಗಡಣೆ ಆಗ್ಬೇಕು ಫಸ್ಟ್. ಅವೆಲ್ಲ ಅದೆಲ್ಲ ಸರ್ವೆ ಮಾಡ್ಕೊಂಡು ತಾಲೂಕು ವಿಂಗಡಣೆಗೆ ಜಿಲ್ಲಾ ಆಗ್ಬೇಕಂತ ನಾನು ಮೊದಲಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಇದ್ದಾಗ ನಾನು ಅದನ್ನೇ ಪ್ರಸ್ತಾವ ಇಟ್ಟೆ. ಗೋಕಾಕ ಆಗ್ಬೇಕು, ಚಿಕ್ಕೋಡಿ ಆಗ್ಬೇಕು. ಅದ್ರಲ್ಲಿ ತಾಲೂಕು ಮೊದಲಿಗೆ ಉದಾಹರಣೆ ಕುಡ್ಚಿರ ಇವಾಗ ಇನ್ನೂ ದೊಡ್ಡ ದೊಡ್ಡ ಕೌದಲಿಗೆ ಎಲ್ಲ ಹೊರಟದ ಮೊದಲಿನ ಅವಾಗ ತಾಲೂಕಾಗಿ